ರೆಬೆಲ್ ಟಿವಿಗೆ ಸ್ವಾಗತ. ನಾನು ರೋಶ್ನಿ. ವೀಕ್ಷಕರೇ, ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ಅವರು ಒಂದು ಆರೋಪವನ್ನ ಮಾಡ್ತಾ ಇದ್ರು. ಅಂದ್ರೆ ಕೇಂದ್ರದಲ್ಲಿ ಮತಗಳ್ಳತನ ಆಗಿದೆ, ಮತಗಳ್ಳತನ ಮಾಡಿಯೇ ಬಿಜೆಪಿ ಆಡಳಿತದಲ್ಲಿ ಬಂದಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಆರೋಪವನ್ನ ಮಾಡಿದ್ರು. ಇದಾದ ಬಳಿಕ ಮತ್ತೊಂದು ಆರೋಪವನ್ನ ಮಾಡಿದ್ರು. ಏನು ಅಂತಂದ್ರೆ ಆಳಂದ ಕ್ಷೇತ್ರದಲ್ಲೂ ಕೂಡ ಮತಗಳ್ಳತನ ಆಗಿದೆ ಅನ್ನುವಂಥದ್ದು ಗಂಭೀರ ಆರೋಪವನ್ನ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ಗಮನವನ್ನ ಕೊಡ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಈ ಕೇಸಲ್ಲೂ ಕೂಡ ಎಸ್ಐಟಿ ರಚನೆ ಆಗಬೇಕು. ಎಸ್ಐಟಿ ರಚನೆ ಆಗಿ ಇದಾದ ಬಳಿಕ ಸತ್ಯತೆ ಏನಿದೆ ಎಲ್ಲವೂ ಕೂಡ ಹೊರಗೆ ಬರಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಇನ್ನು ಕಲಬುರಗಿಯ ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿದೆ ಎಂಬ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರ ಆರೋಪಕ್ಕೆ ಚುನಾವಣಾ ಆಯೋಗ ಅಂಕಿ ಅಂಶಗಳ ಸಮೇತ ಸ್ಪಷ್ಟನೆಯನ್ನ ನೀಡಿತ್ತು. ಅಂದ್ರೆ ನಿಜವಾಗಿಯೂ ಕೂಡ 2023ರಲ್ಲಿ ಏನೆಲ್ಲ ನಡೆದಿತ್ತು ಅನ್ನುವಂತಹ ಪ್ರಶ್ನೆ ಇದೆ. ಇನ್ನು ಮತದಾರರ ಹೆಸರನ್ನ ಡಿಲೀಟ್ ಮಾಡುವಂತಹ ಸಂಬಂಧ ಎಷ್ಟು ಅರ್ಜಿಗಳು ಬಂದಿದ್ವು, ಏನೆಲ್ಲ ಅವಾಗ ನಡೆದಿತ್ತು, ತನಿಖಾ ತಂಡಕ್ಕೆ ಏನೆಲ್ಲ ಮಾಹಿತಿಗಳನ್ನ ನೀಡಲಾಗಿತ್ತು ಎಂಬ ಎಲ್ಲಾ ವಿವರಗಳನ್ನ ಚುನಾವಣಾ ಆಯೋಗ ಪ್ರಕಟಣೆಯಲ್ಲಿ ಬಿಡುಗಡೆ ಮಾಡಿದೆ. ಇನ್ನು 2023ರ ಫೆಬ್ರವರಿ 21ರಂದು ಕ್ಷೇತ್ರ ಚುನಾವಣಾ ನೋಂದಣಾ ಅಧಿಕಾರಿ ERO ಎಫ್ಐಆರ್ ಕೂಡ ದಾಖಲಿಸಿದ್ರು. ಫಾರ್ಮ್ 7 ದುರುಪಯೋಗ ಮಾಡಲಾಗ್ತಾ ಇದೆ ಎಂಬ ದೂರಿನ ಆಧಾರದ ಮೇಲೆ ಪ್ರಕರಣ ಕೂಡ ದಾಖಲಾಗಿತ್ತು ಅಂತ ಚುನಾವಣಾ ಆಯೋಗ ತಿಳಿಸಿದೆ. ಇನ್ನು NVSP VHA ಗರುಡ ಆಪ್ಗಳ ಮೂಲಕ ಮತದಾರರ ಹೆಸರನ್ನ ಡಿಲೀಟ್ ಮಾಡಲು 6,000ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ವು. ಪರಿಶೀಲನೆಯ ನಂತರ ಕೇವಲ 24 ಅರ್ಜಿಗಳು ನಿಜವಾಗಿದ್ವು. ಉಳಿದ 5,994 ಅರ್ಜಿಗಳನ್ನ ತಿರಸ್ಕರಿಸಲಾಗಿದೆ. ಆ ಅರ್ಜಿಗಳನ್ನು ತಕ್ಷಣವೇ ಡಿಲೀಟ್ ಮಾಡಿರಲಿಲ್ಲ, ಬದಲಾಗಿ ದೂರು ದಾಖಲಿಸಿ ತನಿಖೆಗೆ ಮುಂದಾಗಿದ್ರು. 2023ರ ಸೆಪ್ಟೆಂಬರ್ 6ರಂದು ಕರ್ನಾಟಕ ಮುಖ್ಯ ಚುನಾವಣಾ ಆಯುಕ್ತರು ಕೂಡ ಲಭ್ಯವಿದ್ದಂತಹ ಎಲ್ಲಾ ಮಾಹಿತಿಯನ್ನ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ್ರು ಮತ್ತು ನಂತರ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗೆ ಹಸ್ತಾಂತರಿಸಿದ್ರು ಅಂತ ಆಯೋಗ ಮಾಹಿತಿ ನೀಡಿದೆ. ಇನ್ನು ತನಿಖಾ ತಂಡಕ್ಕೆ ಒದಗಿಸಿದ ಮಾಹಿತಿಯಲ್ಲಿ ಫಾರ್ಮ್ ರೆಫರೆನ್ಸ್ ಸಂಖ್ಯೆ, ಆಕ್ಷೇಪಣೆ ಸಲ್ಲಿಸಿದವರ ಹೆಸರು, EPIC ಸಂಖ್ಯೆ, ಲಾಗಿನ್ಗೆ ಬಳಸಿದಂತಹ ಮೊಬೈಲ್ ಸಂಖ್ಯೆ, IP ವಿಳಾಸ, ಅರ್ಜಿ ಸಲ್ಲಿಸಿದಂತಹ ದಿನಾಂಕ ಹಾಗೂ ಸಮಯ, ಇದರ ಜೊತೆ ಸ್ಥಳ ಮಾಹಿತಿ ಸೇರಿವೆ ಅಂತ ಆಯೋಗ ಸ್ಪಷ್ಟನೆ ನೀಡಿದೆ. ಇನ್ನು ಚುನಾವಣಾ ಆಯೋಗವು ಕೂಡ ತನಿಖೆಗೆ ಅಗತ್ಯವಿರುವಂತಹ ಎಲ್ಲಾ ದಾಖಲೆಗಳನ್ನ ಒದಗಿಸಿದ್ದಾಗ ಸ್ಪಷ್ಟಪಡಿಸಿದ್ದು ರಾಹುಲ್ ಗಾಂಧಿ ಅವರ ಆರೋಪಕ್ಕೆ ಕೌಂಟರ್ ನೀಡ್ತಾ ಇದೆ. ರಾಹುಲ್ ಗಾಂಧಿ ಆಳಂದದಲ್ಲಿ 6,000ಕ್ಕೂ ಹೆಚ್ಚು ಜನರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ. ಎಲ್ಲಾ ಹೆಸರುಗಳನ್ನ ಕರ್ನಾಟಕದ ಮೊಬೈಲ್ ಸಂಖ್ಯೆಯಿಂದನೇ ಡಿಲೀಟ್ ಮಾಡಿದ್ದಾರೆ. ಎಲ್ಲೋ ಕುಳಿತುಕೊಂಡು ಈ ಹೆಸರುಗಳನ್ನ ತೆಗೆಸಲಾಗಿದೆ. ನಾವು ಕೂಡ ಪ್ರಜಾಪ್ರಭುತ್ವದ ಮೌಲ್ಯವನ್ನ ಉಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ಪ್ರತಿಕ್ರಿಯಿಸಿದಂತಹ ಚುನಾವಣಾ ಆಯೋಗ ಸಾರ್ವಜನಿಕರು ಆನ್ಲೈನ್ನಲ್ಲಿ ಮತದಾರರ ಹೆಸರನ್ನ ಅಳಿಸಲು ಸಾಧ್ಯವೇ ಇಲ್ಲ ಅಂತ ಸ್ಪಷ್ಟಪಡಿಸಿದೆ. ನಂತರ ಪತ್ರಿಕಾ ಪ್ರಕಟಣೆ ಮಾಡಿ ರಾಹುಲ್ ಗಾಂಧಿ ಆರೋಪಕ್ಕೆ ಅಂಕೆ ಸಂಖ್ಯೆ ಸಮೇತ ತಿರುಗೇಟು ನೀಡಿದೆ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಗೆ SIT ಕೂಡ ರಚಿಸಬೇಕು ಅಂತ ಹೇಳಿ ಇದೀಗ ರಾಜ್ಯ ಸರ್ಕಾರ ಅಧಿಕೃತವಾಗಿ ಆದೇಶ ನೀಡಿದೆ. ವೋಟ್ ಚೋರಿ ಬಗ್ಗೆ ಇತ್ತೀಚೆಗಷ್ಟೇ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಕೆಲ ವಿಡಿಯೋ ದಾಖಲೆ ಸಮೇತ ಚುನಾವಣಾ ಆಯೋಗದ ವಿರುದ್ಧ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದ್ದು ನಿಜ, ಆದರೆ ವೋಟ್ ಚೋರಿ ಮಾಡಿರುವಂತಹ ಕಳ್ಳರು ಮಾತ್ರ ಸಿಗ್ತಾ ಇಲ್ಲ ಅಂತ ಹೇಳಿ ಸ್ವತಃ ಕ್ಷೇತ್ರದ ಹಿರಿಯ ಶಾಸಕರಾಗಿರುವಂತಹ BR ಪಾಟೀಲ್ ಅವರು ಸಹ ಆರೋಪವನ್ನ ಮಾಡಿದ್ರು. ಅದರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ತಮ್ಮಲ್ಲಿ ಮತ ಕಳವು ಆಗಿದೆ ಅಂತ ದಾಖಲೆಗಳು ಇದೆ ಅಂತ ಹೇಳಿ ಬಿಜೆಪಿ ವಿರುದ್ಧ ವಾಗ್ದಾಳಿ ಕೂಡ ನಡೆಸಿದ್ರು. ಇನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಮತಗಳ್ಳತನದ ಬಗ್ಗೆ ಮಾಡಿರುವಂತಹ ಆರೋಪದ ಕುರಿತು ಸಿಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರು ಆಳಂದ ಕ್ಷೇತ್ರದಲ್ಲಿ ಸುಮಾರು 6,000ಕ್ಕೂ ಹೆಚ್ಚು ಮತದಾರರ ಹೆಸರನ್ನ ಕೈಬಿಟ್ಟಿರುವಂತಹ ಮತಗಳ್ಳತನದ ವಿಚಾರವನ್ನ ಉಲ್ಲೇಖಿಸಿದ್ರು. ಇದು ಸತ್ಯವಾಗಿರಬಹುದು. ಆಳಂದದಲ್ಲಿರುವಂತಹ ಮತಗಳ್ಳತನ ಪ್ರಕರಣದ ಬಗ್ಗೆ SIT ತನಿಖೆ ಆಗಲೇಬೇಕು ಅಂತ ಹೇಳಿದ್ದಾರೆ. ಇನ್ನು ಸಿಎಂ ಹೇಳಿಕೆಯ ಕೆಲ ಗಂಟೆಗಳ ಬಳಿಕ ಪ್ರಕರಣದ ತನಿಖೆಯನ್ನ SIT ಹೆಗಲಿಗೆ ರಾಜ್ಯ ಸರ್ಕಾರ ವಹಿಸಿದ್ದು ಅಧಿಕೃತವಾಗಿದೆ. ಇನ್ನು ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಆರೋಪದಲ್ಲಿ ಸತ್ಯ ಇದೆ. ಅವರು ಸಂಪೂರ್ಣವಾಗಿ ಮಾಹಿತಿ ಪಡೆದುಕೊಂಡು ಆರೋಪವನ್ನ ಮಾಡ್ತಿದ್ದಾರೆ. ಕೇವಲ ಆಳಂದ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಮತಗಳ್ಳತನ ಆಗಿದೆ. ಈ ಹಿಂದೆ ನಮ್ಮ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ BR ಪಾಟೀಲ್ ಸೇರಿ ದೂರು ಕೂಡ ಕೊಟ್ಟಿದ್ರು. ಮತಗಳ್ಳತನದ ಬಗ್ಗೆ KR ಪುರಂನಲ್ಲೂ ಕೂಡ ದೂರು ದಾಖಲಾಗಿತ್ತು.
ಮತಪಟ್ಟಿಯಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರ ಹೆಸರು ಕೂಡ ಡಿಲೀಟ್ ಆಗಿದೆ. ಎಲ್ಲದರಲ್ಲಿ ಹೊರ ರಾಜ್ಯದವರ ನಂಬರ್ ಇತ್ತು ಅಂತ ಹೇಳಿ ಡಿಸಿಎಂ ಡಿಕೆ ಅವರು ಕೂಡ ಆರೋಪವನ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಚುನಾವಣಾ ಆಯೋಗದ ವಿರುದ್ಧ ಈ ವಿಚಾರವಾಗಿ ಆರೋಪವನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಸಹ ಡಿಕೆಶಿ ಅವರು ಮಾತನಾಡ್ತಾ ಇದ್ರು. ಖರ್ಗೆ ಅವರು ಬಹಳ ಹಿಂದೆಯೇ ಅವರ ಜಿಲ್ಲೆಯ ಸಮಸ್ಯೆಯನ್ನ ನಮ್ಮ ಬಳಿ ಹೇಳಿಕೊಂಡಿದ್ರು. ಈಗ ರಾಹುಲ್ ಗಾಂಧಿ ಅವರು ಆರೋಪ ಮಾಡ್ತಿದ್ದಾರೆ. ಸಿಒಟಿ ಅವರು ಕೇಳಿರುವಂತಹ ಡೇಟಾ ಚುನಾವಣಾ ಆಯೋಗದವರು ಇದುವರೆಗೂ ಕೊಟ್ಟಿಲ್ಲ. ಯಾಕೆ? ಸುಪ್ರೀಂ ಕೋರ್ಟ್ ಈಗಾಗಲೇ ಚುನಾವಣಾ ಆಯೋಗಕ್ಕೆ ಹೇಳಿದೆ, ಯಾವುದೇ ರಾಜಕೀಯ ಪಕ್ಷದ ಮೇಲೆ ಅವಲಂಬಿತರಾಗಬೇಡಿ, ದೇಶದ ಜನರ ಹಕ್ಕನ್ನ ರಕ್ಷಣೆ ಮಾಡಬೇಕು ಅಂತ. ಆದ್ರೆ ನಾವು ಪತ್ರ ಬರೆದಾಗಿದೆ, ಹಾಗಾಗಿ ಚುನಾವಣಾ ಆಯೋಗ ನಮಗೆ ಮಾಹಿತಿ ಕೊಡಬೇಕಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಇದೇ ಆರೋಪಕ್ಕೆ ಸಂಬಂಧಿಸಿದಂತೆ ಆಳಂದ ಶಾಸಕರಾಗಿರುವಂತಹ ಬಿಆರ್ ಪಾಟೀಲ್ ಅವರು ಮತ್ತಷ್ಟು ಆರೋಪಗಳನ್ನ ಮಾಡ್ತಿದ್ದಾರೆ. ಆಳಂದದಲ್ಲಿ ಮತಗಳ್ಳತನಕ್ಕೆ ಪ್ರಯತ್ನ ಆಗಿರೋದು 100ಕ್ಕೆ 100 ಸತ್ಯ ಆಗಿದೆ. ನಾವು ಮಾಡಿರುವಂತಹ ಆರೋಪ ಸಾಬೀತಾಗ್ತಾ ಇದೆ, ಆದರೆ ಕಳ್ಳ ಮಾತ್ರ ಸಿಗ್ತಾ ಇಲ್ಲ. ದಾಖಲೆಗಳ ಸಹಿತ ಮಾತನಾಡಿರುವಂತಹ ಬಿಆರ್ ಪಾಟೀಲ್ ಅವರು 2023ರ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮತದಾರರೊಬ್ಬರು ಕರೆ ಮಾಡಿದ್ರು, ಮಾಹಿತಿಯನ್ನ ಕೊಟ್ಟಿದ್ರು. ವಿಜಯ್ ಕುಮಾರ್ ಎಂಬ ಕಾರ್ಯಕರ್ತ ನನ್ನ ಹೆಸರನ್ನ ಮತಪಟ್ಟಿಯಿಂದ ಡಿಲೀಟ್ ಮಾಡಲು ಮನವಿ ಸಲ್ಲಿಸಲಾಗಿದೆ. ಬಿಎಲ್ಒ ಮೂಲಕ ಈ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಆದರೆ ನಾನು ಕೂಡ ಮತಪಟ್ಟಿಯಿಂದ ಹೆಸರನ್ನ ಕೈಬಿಡಲು ಅರ್ಜಿ ಸಲ್ಲಿಕೆ ಮಾಡಿಲ್ಲ ಅಂತ ಹೇಳಿ ವಿವರಿಸಿದ್ರು. ಆದರೆ ಅನೇಕ ಭಾಗಗಳಿಂದ ಇಂತಹ ದೂರುಗಳು ಕೇಳಿ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ 6,000ಕ್ಕೂ ಹೆಚ್ಚು ಅರ್ಜಿಗಳನ್ನ ಡಿಲೀಟ್ ಮಾಡಲು ಅರ್ಜಿ ಸಲ್ಲಿಕೆ ಆಗಿತ್ತು. ಈ ಸಂಬಂಧಿಸಿದಂತೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಪತ್ರ ಕೂಡ ನೀಡಿದ್ದೇವೆ. 2023ರ ಫೆಬ್ರವರಿ 10ರಂದು ಕಲಬುರಗಿ ಡಿಸಿಗೂ ಕೂಡ ದೂರು ನೀಡಲಾಗಿತ್ತು. ಅಷ್ಟೇ ಅಲ್ಲದೆ ಆಳಂದ ತಹಸೀಲ್ದಾರ್ ಅವರಿಗೂ ಕೂಡ ಫೆಬ್ರವರಿ 13ರಂದು ದೂರು ನೀಡಿದ್ವಿ. ಫೆಬ್ರವರಿ 20ನೇ ತಾರೀಖರಂದು ಚುನಾವಣಾ ಆಯೋಗಕ್ಕೂ ಕೂಡ ದೂರು ಸಲ್ಲಿಕೆ ಮಾಡಿದ್ವಿ. ಅದರಂತೆ ಫೆಬ್ರವರಿ 21ರಂದು ಚುನಾವಣಾ ಅಧಿಕಾರಿಗೂ ಕೂಡ ದೂರಿನ ಅನ್ವಯ ಎಫ್ಐಆರ್ ಕೂಡ ದಾಖಲಾಗಿದೆ ಅಂತ ಹೇಳಿ ವಿವರಿಸಿದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈಗೇನು ಮತಗಳ್ಳತನ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದರಲ್ಲಿ ಎಸ್ಐಟಿ ಕೂಡ ರಚನೆ ಆಗ್ತಾ ಇದೆ. ಹಾಗಾಗಿ ಎಸ್ಐಟಿ ರಚನೆ ಆದ ಬಳಿಕ ಎಲ್ಲಾ ತನಿಖೆ ಆದ ನಂತರ ಎಲ್ಲಾ ಸತ್ಯಾಸತ್ಯತೆ ಹೊರಬರಲಿದೆ.